ಧೀರನ್ ಅವರೇ, ಎಸ್ ಎಸ್ ನಿಮ್ಮ ಫ್ಯಾಮಿಲಿ ಸ್ಟಾರ್ಸ್ ಯಾವುದೇ ಸಿನಿಮಾ ಬಂದ್ರು ನೀವೆಲ್ಲರೂ ಒಟ್ಟಿಗೆ ಬಂದು ಸಿನಿಮಾ ನೋಡ್ತೀರಾ. ಇವತ್ತು ನಿವೇದಿತ ಅವರು ನೀವೆಲ್ಲ ಸಿನಿಮಾ ನೋಡ್ತೀವಿ. ಶಿವಣ್ಣ ಅವ್ರನ್ನ ನಾವು ವಿಂಟೇಜ್ ಶಿವಣ್ಣ ಆಗಿ ನೋಡಿದ್ವಿ, ಅಂದ್ರೆ ಕಾಮಿಡಿ ಜನರಲ್ಲಿ ನೋಡಿ ತುಂಬಾ ದಿನ ಆಗಿತ್ತು. ನಿಮ್ಗೆ ಎಷ್ಟು ಖುಷಿ ಆಯ್ತು ಇವತ್ತು? ಇಲ್ಲ, ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಅವರಿಬ್ಬರ ಕಾಂಬಿನೇಷನು ಪ್ರಭುದೇವ ಸರ್ ಮತ್ತು ಶಿವಣ್ಣ ಮಾಮಂದು. ಲಕ್ಕಿ ಮ್ಯಾನಲ್ಲಿ ಅಪ್ಪು ಮಾಮ ಮತ್ತು ಪ್ರಭುದೇವ ಸರ್ ನೋಡಿದ್ವಿ ಒಂದು ಸಾಂಗಲ್ಲಿ. ಇಲ್ಲಿ ಇವರಿಬ್ರದ್ದು ಆ ಫುಲ್ ಸಿನಿಮಾ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಪ್ರಭುದೇವ ಸರ್ ಅವರ ಒಂದು ಕಾಮಿಡಿ ಟೈಮಿಂಗು, ಪಂಚ್ ಲೈನ್ಸು ತುಂಬ ಚೆನ್ನಾಗಿದೆ. ಮಾಮೂಂದು ಎನರ್ಜಿ ಮತ್ತು ಪರ್ಫಾರ್ಮೆನ್ಸು, ಡಾನ್ಸು ಇಬ್ಬರದು ತುಂಬ ಚೆನ್ನಾಗಿದೆ. ಇಬ್ಬರದು ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. ನೀವು ಹೇಳಿದಾಗೆ ಖುಷಿಯಾಗುತ್ತೆ ಮಾಮನ್ನ ಆ ಒಂದು ಕಾಮಿಡಿ ಟೈಮಿಂಗಲ್ಲೂ ನೋಡೋಕ್ಕೆ. ಯಾಕಂದರೆ ನಾವು ಲಾಸ್ಟ್ ಮಾಮನ್ನ ಆ ಥರ ನೋಡಿದ್ದು ಇನ್ಸ್ಪೆಕ್ಟರ್ ವಿಕ್ರಮ್, ಎಲ್ಲ ಆಸೆಗೊಬ್ಬ ಮೀಸೆಗೊಬ್ಬ ಆ ಥರ ಒಂದು ಸಿನಿಮಾನ ಮತ್ತು ಮಾಮೂನಲ್ಲಿ ಅವ್ನ ಕಾಮಿಡಿ ಟೈಮಿಂಗ್ ನೋಡೋದು ತುಂಬ ಖುಷಿಯಾಗುತ್ತೆ. ಯಾರು ಎಷ್ಟೇ ಬೆಳೆದ್ರು ಎಲ್ಲೇ ಹೋದ್ರು ಸಹ ಹುಟ್ಟಿದವ್ರನ್ನ ಮರಿಬಾರ್ದು ಅನ್ನೋ ಕಾನ್ಸೆಪ್ಟ್ ಸಿನಿಮಾದಲ್ಲಿದೆ. ಪ್ರಭುದೇವ ಅವರು ಕೂಡ ಇವತ್ತು ಬಾಲಿವುಡ್ಗೆ ಹೋಗಿ ಒಂದು ದೊಡ್ಡ ಲೆಜೆಂಡ್ ಆಗಿ ಬೆಳೆದ್ರು ಸಹ ಅವ್ರು ಮತ್ತೆ ನಮ್ಮ ತವರಿಗೆ ಬಂದು ಕನ್ನಡದಲ್ಲಿ ಸಿನಿಮಾ ಮಾಡಿರೋದು ಆಫ್ಟರ್ ಲಾಂಗ್ ಟೈಮು ಏನು ಇಲ್ಲ, ತುಂಬ ಖುಷಿಯಾಗಿದೆ. ಯಾಕಂದರೆ ನೋಡಿ, ಅದೇ ನೀವು ಹೇಳ್ದಾಗಲೇ ಬಂದಿದ್ದ ದಾರಿ ಮರಿಬಾರ್ದು ಮತ್ತು ನಮ್ಮ ದಾರಿನ ನಾವು ಬಿಟ್ಕೊಡ್ಬಾರ್ದು ಅಂತ ಹೇಳ್ತಾರಲ್ಲ, ಆ ಥರ ಅವರು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಆ ಒಂದು ಭಾಷೆಯಲ್ಲಿ ಆ ಒಂದು ಹಳ್ಳಿತನ ಹಂಗೆ ಇದೆ. ಕನ್ನಡ ಅವ್ರು ಮಾತಾಡೋದು, ನಮ್ಮ ಊರ ಕಡೆ ಕನ್ನಡ, ಅದು ಗಾಜನೂರು, ಕೊಳ್ಳೇಗಾಲ ಎಲ್ಲ ಆ ಕಡೆ. ಸೊ ಆ ಒಂದು ಕನ್ನಡ ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಕಾಣಿಸುತ್ತೆ ಅವ್ರು ಮಾತಾಡಿದಾಗ. ಮತ್ತು ಸಿನಿಮಾಲ್ಲಿ ಅವರು ಒಂದು ಡೈಲಾಗ್ಸು, ಟೈಮಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಬಗ್ಗೆ ಸಿನಿಮಾದಲ್ಲಿ ಬೆಳಕು ಚೆಲ್ಲಿದ್ದಾರೆ ಯುವರಾಜ್ ಭಟ್ರು. ಆದರೆ ಬೆಂಗಳೂರಲ್ಲಿ ಕೂಡ ಅದೇ ಥರ ಟ್ಯಾಂಕರ್ಗಳನ್ನ ಇಟ್ಕೊಂಡು ಇವತ್ತು ಈ ಬೇಸಿಗೆಯಲ್ಲಿ ನೀರು ಹರಿಸ್ತಾ ಇದ್ದಾರೆ. ಸೊ ನೀರು ಎಷ್ಟು ಇಂಪಾರ್ಟೆನ್ಸ್ ಅನ್ಸುತ್ತೆ? ತುಂಬ ಇಂಪಾರ್ಟೆಂಟ್ ಅಮ್ಮ. ನೀರು ಬಂದ್ಬಿಟ್ಟು ಇವಾಗ ನಮ್ಮ ಮುಂದಿನ ಪೀಳಿಗೆಗಿರ್ಬೋದು, ಈಗಲಿಂದನೇ ನಾವು ವಾಟರ್ ಕನ್ಸರ್ವೇಷನ್ ಇರ್ಬೋದು, ವಾಟರ್ ಇರಿಗೇಷನ್ ಇರ್ಬೋದು, ಫೆಸಿಲಿಟೀಸ್ ಕರೆಕ್ಟಾಗಿ ನೋಡ್ಕೊಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀರನ್ನ ವೇಸ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಬೇಕು ನೀರನ್ನ. ಮೊನ್ನೆ ನಮ್ಮನೇಲೂ ಸ್ವಲ್ಪ ನೀರಿನ ಸಮಸ್ಯೆ ಆಯಿತು, ಅದಕ್ಕೆ ಏನೇನು ಬಗೆಹರಿಸ್ಬೇಕಲ್ಲ ಬಗೆಹರಿಸಿದ್ದೀವಿ. ಎಷ್ಟು ಯೂಸ್ ಮಾಡಬೇಕು ನೀರನ್ನ ಅಷ್ಟೇ ನೋಡ್ಕೊಂಡು ಯೂಸ್ ಮಾಡಿದಷ್ಟು ನಮಗೂ ಒಳ್ಳೆಯದು, ಮುಂದಿನ ಪೀಳಿಗೆಗೂ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಒಂದು ವಿಚಾರ ಇದ್ದಾರೆ, ಕೆರೆ ಇರಬೇಕು, ಊರಲ್ಲಿ ಕೆರೆ ಇರಬೇಕು, ಕೆರೆ ನೀರು ತುಂಬಿರಬೇಕು ಅಂತ. ಬಟ್ ಬೆಂಗಳೂರಲ್ಲಿ ಇರೋ ಕೆರೆಲ್ಲ ಮಾಯವಾಗ್ತಿರೋದು. ಅದು ಗೌರ್ಮೆಂಟ್ ವಿಚಾರ, ಅದು ನಾವು ಮಾತಾಡೋದು ತುಂಬ ಚಿಕ್ಕವರ. ಆ್ಯಸ್ ಎ ಸಿಟಿಸನ್ ಆಗಿ, ಆ್ಯಸ್ ಎ ಒಬ್ಬ ನಮ್ಮ ಕೈಲಾದಷ್ಟು ನಾವು ಏನು ಮಾಡಬೇಕು ಅದನ್ನು ನಾವು ಮಾಡಬೇಕಾಗಿದೆ. ನೀರನ್ನ ಫಸ್ಟ್ ಉಳಿಸೋ ಪ್ರಯತ್ನ ನಾವು ಮಾಡಬೇಕು. ಫಸ್ಟು ನೀರಿನ ಯೂಸೇಜ್ನ ಬಗ್ಗೆ ನಮ್ಗೆ ತಲೆ ಇರಬೇಕು, ಕಾಳಜಿ ಇರಬೇಕು. ಎಷ್ಟು ಯೂಸ್ ಮಾಡಬೇಕು, ಎಷ್ಟು ಬಿಡಬೇಕು, ಅಲ್ಲಿ ಫಸ್ಟ್ ಸ್ಟೆಪ್ಪಿಂದ ನಾವು ಹೋಗ್ಬೇಕಾಗುತ್ತೆ. ಕೆರೆ ಎಲ್ಲ ಕೆರೆ ನೀವು ಹೇಳಿದ ಕೆರೆ ಇರ್ಬೋದು, ಹಾಗೆ ಬೇರೆ ಏನೇನು ಸಮಸ್ಯೆಗಳಿದೆ ಅದನ್ನ ನಾವು ಎದುರಿಸ್ತಾ ಇದ್ದೀವಿ. ಅದಕ್ಕೊಂದು ಪರಿಹಾರ ಕಂಡುಹಿಡಿಯಲೇಬೇಕು. ಬಟ್ ಅದ್ರ ಜೊತೆಗೆ ಫಸ್ಟ್ ನಾವು ಮನುಷ್ಯರಾಗಿ ಈ ಊರಿನ ಒಂದು ಏನಂತೀರಿ ಸಿವಿಲಿಯನ್ಸ್ ಆಗಿ ನಾವೇನು ಮಾಡಬೇಕು ಅಂತ ಫಸ್ಟ್ ತಲೆಗೆ ಬರಬೇಕು. ನೀರನ್ನ ಫಸ್ಟ್ ಉಳಿಸ್ಬೇಕು. ಸೊ ಫಸ್ಟ್ ಸ್ಟೆಪ್ಪಿಂದ ಹೋದಾಗ ಮಿಕ್ಕಿದಾದಾಗೆ ಅದು ಪರಿಹಾರ ಬರ್ತಾ ಹೋಗುತ್ತೆ ಅಂತ ನನ್ನ ಒಂದು. ಸಿನಿಮಾ ಬಂದು ತುಂಬ ದಿನ ಆಯಿತು. ಇಲ್ಲ, ಒಳ್ಳೆಯ ಸಿನಿಮಾ ಮಾಡಬೇಕಿಲ್ಲ. ಚೇತನ್ ಕುಮಾರ್ ಸರ್ ಜೊತೆ ಆಗಿದೆ, ಅನೌನ್ಸ್ಮೆಂಟು ಮಾಡಿದ್ದೀವಿ. ವಿತ್ ಟೈಟ್ಲ್ ಪ್ರೊಡಕ್ಷನ್ ಒಂದ್ಸಲ ಆದಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡ್ತೀವಿ. ಅದೇನೆಂದರೆ ಯಾವುದ್ಯಾವುದೋ ಸಿನಿಮಾನು ಮಾಡೋಕ್ಕಾಗಲ್ಲಮ್ಮ, ನೋಡ್ಕೊಂಡು ಸಿನಿಮಾ ಮಾಡಬೇಕು. ಪ್ರೊಡಕ್ಷನ್ ಹೌಸಿಂದ ಹಿಡಿದು ಡೈರೆಕ್ಷನಿಂದ ಹಿಡಿದು ಒಂದು ತೂಕ ಇರಬೇಕು ಅಂತ ನನಗೆ. ಸೊ ಒಂದು ಒಳ್ಳೆಯ ಸಿನಿಮಾ ರೆಡಿ ಆಗಿದೆ ಚೇತನ್ ಕುಮಾರ್ ಸರ್ ಜೊತೆ, ಫ್ಯಾಮಿಲಿ ಎಂಟರ್ಟೈನರು. ಸೊ ಭಾಳ ಅಚ್ಚುಕಟ್ಟಾಗಿ ಬಂದಿದೆ. ಸೊ ಆದಷ್ಟು ಬೇಗ ಎಲ್ಲ ಮಾಹಿತಿಗಳು ಕೊಡ್ತೀನಿ. ರೀಸೆಂಟಾಗಿ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಮುಗೀತು, ಆದರೆ ಆ್ಯಕ್ಚುಲಿ ಫಿಲ್ಮ್ ಫೆಸ್ಟಿವಲ್ ದೊಡ್ಡ ಮನೆಯಿಂದ ಈ ಮಂತ್ ಶುರುವಾಗಿದೆ. ಹೌದು, ಈ ಕರ್ನಾಟಕದ ಮನಕ ಜಾಕಿರಿ ಇದೆ. ಎಸ್, ಜಾಕಿರಿ ಇದೆ, ಯುವ ಇದೆ, ಆಮೇಲೆ ಜಾಕಿರಿ ಇದೆ, ನಮ್ಮ ಸಿಸ್ಟರ್ದು ಐಡೆನ್ ಸೀಕ್ ಅಂತ ಒಂದು ಸಿನಿಮಾ ಇದೆ. ಸೊ ಎಲ್ಲ ಬರ್ತಾ ಇದೆ, ಖುಷಿ ಆಗುತ್ತೆ. ಆಮೇಲೆ ಮಾಮೂನ್ ಬರ್ಡೇ ಇದೆ ಮಾರ್ಚ್ 17. ಸೊ ಈ ಒಂದು ಮಾರ್ಚ್ ಬಂದಾಗ ನಮ್ಮ ಕುಟುಂಬ ಮಾರ್ಚ್ ಏಪ್ರಿಲ್ ಅಂತ ಬಂದಾಗ ಲೈನಕ್ಕೆ ಸೆಲೆಬ್ರೇಷನ್ಸ್ ಇದೆ. ಮಾಮೂನ್ ಬರ್ಡೇ ಅಂತ ಹೇಳಿ, ಆಮೇಲೆ ಏಪ್ರಿಲ್ ಬಂದಾಗ ತಾತನ ಬರ್ಡೇ ಇದೆ, ನನ್ನ ಬರ್ಡೇ ಇದೆ, ಗುರು ಬರ್ಡೇ ಇದೆ. ಸೊ ಖುಷಿ ಆಗುತ್ತೆ. ಸೊ ಈ ಒಂದು ಮಂತಿಂದ ಎಲ್ಲ ಒಳ್ಳೆ ಕೆಲಸಗಳಾಗ್ತಾ ಹೋಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀರಿನ ಬಗ್ಗೆ ಅದು ಸಿನಿಮಾ ನೋಡಿದಾಗ ಗೊತ್ತಾಗೋದು, ಬಿಟ್ಟಿರೋದು ಬೇಡ ಟಾಪಿಕ್ನ ಅಂತ. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಒಂದು ಯಾವ ಒಂದು ಟಾಪಿಕ್ ಅವ್ರು ಮುಟ್ಟಿದ್ದಾರೆ. ಸೊ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಅದು. ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಭಟ್ರು, ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಮತ್ತೆ ಥಿಯೇಟ್ರ್ ಬಂದು ಸಿನಿಮಾ ನೋಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ, ಅದು ಒಂದು ಲೈನ್ ತುಂಬ ಚೆನ್ನಾಗಿದೆ. ಯಾರ್ಯಾರು ನೀವು ಊರು ಬಿಟ್ಟು ಹೋಗಿರ್ತೀರ, ನಿಮ್ಮ ಬಂದಿದ್ದ ದಾರಿನ ಮರಿಬಾರ್ದು, ಮತ್ತು ನಿಮ್ಮ ಊರು ನಿಮ್ಮತನ ಬಿಟ್ಕೊಡ್ಬಾರ್ದು, ಮರಿಬಾರ್ದು ಅಂತ ಒಂದು ಲಾಸ್ಟಲ್ಲಿ ಅದು ಒಂದು ಮೆಸೇಜ್ನ ತುಂಬ ಚೆನ್ನಾಗಿ ನಮ್ಮ ಯೋಗರಾಜ್ ಭಟ್ ಸರ್ ಹೇಳಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ ಅವ್ರ ಕಾಮಿಡಿ ಟೈಮಿಂಗ್ ಮತ್ತು ಆ ಒಂದು ಭಾಷೆ, ಆ ಹಳ್ಳಿ ಕನ್ನಡ ಭಾಷೆ, ಮಾಮೂನ್ ಜೊತೆ ಆ ಒಂದು ಬಾಂಡು. ಯಾಕಂದರೆ ಇದಕ್ಕಿಂತ ಮುಂಚೆ ಅಪ್ಪ ಮಾಮೂನ್ ಜೊತೆ ಒಂದು ಡ್ಯಾನ್ಸ್ ಮಾಡಿದರು ಲಕ್ಕಿ ಮ್ಯಾನ್ ಅನ್ನೋ ಸಿನಿಮಾಲಿ.
ಸೊ ಇದರಲ್ಲಿ ಮತ್ತೆ ಶಿವರಾಮನ್ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅವರಿಬ್ಬರದು. ಅವ್ರದ್ದು ಕಾಮಿಕ್ ಟೈಮಿಂಗು ಮತ್ತು ಸಕ್ಕತ್ತಾಗಿ ಮಾತಾಡ್ತಾರೆ ಪ್ರಭು ಸರ್, ಕನ್ನಡ ಮತ್ತು ಡಾನ್ಸು, ಮತ್ತು ಅವರು ಕೊರಿಯೋಗ್ರಾಫ್ ಮಾಡಿದ್ದಾರೆ ಒಂದು ಸಾಂಗ್ ಮಾಮಂದು. ಸೊ ತುಂಬ ಚೆನ್ನಾಗಿದೆ. ಮಾಮನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡಾನ್ಸು ಅವನ ಬಗ್ಗೆ ಮಾತಾಡೋಕ್ಕಲ್ಲ ಬಿಡಿ, ಸಕ್ಕತ್ತಾಗಿ ಮಾಡಿದ್ದಾರೆ ಅವರು. ಬಟ್ ಅವರಿಬ್ಬರು ಕಾಂಬಿನೇಷನ್ ನೋಡೋಕ್ಕೆ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿದೆ. ಹೌದು 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 ಹೌದು. ಹಾಂ ಇಲ್ಲ, ತುಂಬ ಚೆನ್ನಾಗಿದೆ ಈಗ ಆ ಒಂದು ಏನಂತೀರಿ, ಆ ಒಂದು ರೀಸನ್ನು ಮತ್ತು ಅದೇ ಬಂದಿದ್ದಾರೆ ಮರಿಬಾರ್ದು, ಹಾಗೆ ಆ ಒಂದು ಥಾಟ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಭಟ್ರು. ಸೊ ನೀವು ಸಿನಿಮಾ ನೋಡಿದಾಗ ಇನ್ನೂ ಗೊತ್ತಾಗುತ್ತೆ, ಆ ಡೈಲಾಗ್ಸ್ ಮುಖಾಂತರ ಇನ್ನೂ ಸ್ಪಷ್ಟತೆ ಒಂದು ಬರುತ್ತೆ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ನೀವೆಲ್ಲ ಬಂದು ಸಿನಿಮಾನ, ಮಾಮೂನ್ ಫ್ಯಾನ್ಸ್ ಇರ್ಬೋದು, ಪ್ರಭುದೇವ ಸರ್ ಫ್ಯಾನ್ಸ್ ಇರ್ಬೋದು, ಕನ್ನಡ ಫ್ಯಾನ್ಸ್ ಇರ್ಬೋದು, ಅವರೆಲ್ಲ ಬಂದು ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ವೀಕ್ಷಣೆ ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕುಟುಂಬದ ಸಮೇತ ಬುಕ್ ಮೈ ಶೋ ಇರ್ಬೋದು, ಮಾಲ್ ಇರ್ಬೋದು, ಸಿಂಗಲ್ ಸ್ಕ್ರೀನ್ ಇರ್ಬೋದು, ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಫೋನ್ಗಳಲ್ಲಿ ನೋಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.